ಇನಿಷಿಯಲ್ RC390 ಹೇಳಿದ್ರು 160ವರೆಗೂ, ಆಮೇಲೆ GT ಎಳೆಯುತ್ತೆ ನನ್ನ ಪ್ರಕಾರ. ಕಮಾನ್ GT, ಯು ಕ್ಯಾನ್ ಬೀಟ್ ಹಿಮ್. ಇವ್ರು ಮಧ್ಯದಲ್ಲಿ ಬಂದರು ಗುರು. ಮುಂದೆ ಏರ್ ಪ್ರೆಷರ್ ಕಮ್ಮಿ ಆದರೂ ವಾಬಲ್ ಆಗುತ್ತಾ? 180. ಇದು ಸ್ವಲ್ಪ ವಾಬಲ್ ಆಗ್ತೈತೆ, ಅಷ್ಟು ಕಾನ್ಫಿಡೆನ್ಸ್ ಬರ್ತಿಲ್ಲ. ಹಿಂಗೆ ಆಡ್ತಿದೆ ಹಿಂದೆ ಟೈರ್, ಈ ಕಡೆ ಹಿಂಗೆ ಆಡ್ತಿದೆ. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 6 ಗಂಟೆ. ಸೀರಿಯಸ್ಲಿ ನಾವು ಇವತ್ತು ಪ್ಲ್ಯಾನ್ ಮಾಡಿದ್ದು 5:30ಗೆ ಇಲ್ಲಿಂದ ಬಿಟ್ಟಿರಬೇಕಿತ್ತು ಅಂತ. ಬಟ್ ಹೆವಿ ಅಂದರೆ ಹೆವಿ ಕೆಲಸಗಳು ಬಂದು ನನಗೂ ಮತ್ತು ನಮ್ಮ ಫ್ರೆಂಡು ಗೇರ್ ಹಾಕೋರಿಗೂ. ಬಟ್ ಅವ್ರ ಫ್ರೆಂಡ್ಸ್ ಎಲ್ಲ ಮುಂಚೆನೇ ಬಂದಿದ್ದರು, ನಾವೇ ಲೇಟ್ ಮಾಡಿದ್ದು. ಸೊ ಇವಾಗ ಇಲ್ಲಿ ಶ್ರೀಕೃಷ್ಣ ಭವನ ಅಂತ ಒಂದಿದೆ, ಇಲ್ಲಿಂದ ಒಂದು 500 ಮೀಟ್ರ್ ಅಷ್ಟೇ, ಅಲ್ಲಿ ಮೀಟಪ್ ಪಾಯಿಂಟು. ಮುಂಚೆ ಬೇರೆದು ಇಟ್ಟಿದ್ರು ವರುಣ್ ಮೆನ್ಷನ್ನು, ಬಟ್ ಅಲ್ಲಿ ಏನೋ ನಿಂತ್ಕೊಳ್ಳೋಕೆ ಬಿಡಲಿಲ್ಲ ಅಂತ ಅಲ್ಲಿ ನಿಂತಿದ್ದಾರಂತೆ. ಪಾಪ ಬಾಯ್ಸ್ ನನಗೆ ಕಾಯ್ತಾ ಇದ್ದಾರೆ, ಬೇಗ ಹೋಗೋಣ. ಇವತ್ತೇ ಫಸ್ಟು ಗುರು ನಾನು GT ಇಸ್ಕೊಂಡು ಈ ಹೈವೇಗೆಲ್ಲ ಬಂದಿರೋದು. ನಮ್ಮ ಹುಡುಗನ ಹತ್ರ ಇಲ್ಲಿಯವರೆಗೂ ನಾನು ಈ ಥರ ಗಾಡಿ ರೆಡಿ ಕೇಳೇ ಇರಲಿಲ್ಲ, ಇವತ್ತೇ ಇಸ್ಕೊಂಡು ಬರ್ತಾ ಇರೋದು. ಅವರು ಫುಲ್ ಬಿಸಿ ಬಿಡಿ ವರ್ಕ್ನಲ್ಲಿ. ನಮ್ಮ ಡಾಲ್ಫಿನ್ ಅಲ್ಲೇ ನಿಲ್ಲಿಸಿದ್ದೀನಿ. ನಮ್ಮ ಡಾಲ್ಫಿನ್ ಇವಾಗ ಫುಲ್ ರೆಡಿ ಆಗ್ತಾ ಇದೆ. ಇನ್ನೊಂದು 2 ಕೆಲಸ ಇದೆ ಇವಾಗ, ಅದನ್ನು ರೆಡಿ ಮಾಡಿಸೋದಕ್ಕೆ ನಮ್ಮ ಫ್ರೆಂಡು ತೊಗೊಂಡೋಗ್ತಾನೆ. ಅಂದರೆ ವಾಷಿಂಗು ಮತ್ತು ಚೈನ್ ಲೂಬು, ಚೈನ್ ಕ್ಲೀನು ಈ ಥರ ಅಷ್ಟೇ. ಯಪ್ಪ ನಾನೇ ಲೇಟು. ಅಯ್ಯೋ ಸಾರಿ ಬ್ರೋ, ಯಾವಾಗ ನಂದು ಲೇಟ್ ಆಗುತ್ತಲ್ಲ. ನಾನು ಅವ್ರು ನೋಡಿದೆ, ಯಾರೊಬ್ರು ನೋಡಿದೆ ಅಲ್ಲಿ, ಇವರು ಅನಿಸುತ್ತೆ. ಅಲ್ಲಿ ಕೊಟ್ಟು ಗಾಡಿನ ಅದನ್ನು ವಾಷಿಂಗಿಗೆ ಸೈಕ್ ಸೀನು ಹೊಡೋಣ. ಬಟ್ ಫ್ಯೂಲ್ ಹಾಕ್ಸ್ಬೇಕು ನಾನು. ಇಲ್ಲಿ ಇಲ್ಲೂ ಶಾಂತಿಗ್ರಾಮು ಅಲ್ಲ. ಓಕೆ ಬನ್ನಿ ಹೋಗೋಣ. ನಡೀರಿ ಬ್ರೋ, ಆರಾಮು. ಸೀರಿಯಸ್ಲಿ ಇವತ್ತು ಬೆಂಕಿಯಾಗಿರುತ್ತೆ. ಇಲ್ಲಿರೋದೆಲ್ಲ 3 KTM, 2 ರಾಯಲ್ ಎನ್ಫೀಲ್ಡು. ಬ್ಯಾಟಲ್ ಅಂತ ಬಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಹೆಂಗೆ ಕ್ರಿಕೆಟಲ್ಲಿ, RCB ವರ್ಸಸ್ CSK ಹೆಂಗೆ, ಬೈಕ್ಸ್ನಲ್ಲಿ ಎಸ್ಪೆಷಲಿ KTM ವರ್ಸಸ್ ರಾಯಲ್ ಎನ್ಫೀಲ್ಡ್ ಹಂಗೆ. KTM ಬೈಕ್ಸ್ ಇಟ್ಕೊಂಡಿರೋರು GTನ ಚಪ್ರಿ ಅಂತಾರೆ, ಅದೇ ರಾಯಲ್ ಎನ್ಫೀಲ್ಡ್ ಇಟ್ಕೊಂಡಿರೋರು ಇಡೀ KTM ಬ್ರ್ಯಾಂಡೇ ಚಪ್ರಿ ಅಂತಾರೆ. ಬಟ್ ನೀವೇನಾದ್ರು ನನ್ನ ಕೇಳಿದ್ರೆ ಬೈಕ್ಗಳಿಗೆ ಚಪ್ರಿ ಅನ್ನೋ ರಿಯಲ್ ಚಪ್ರಿ. ಇನ್ನು ಟರ್ಮ್ಸಲ್ಲಿ ನೋಡೋದಾದರೆ ಲುಕ್ಸು ಮತ್ತು ಪವರು ಎರಡೂ ಇಷ್ಟಪಡೋರು ರಾಯಲ್ ಎನ್ಫೀಲ್ಡ್ GT ಚೂಸ್ ಮಾಡ್ತಾರೆ. ನಿಮಗೊಂದು ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಬೇಕು, ಪವರು ಇನ್ಷಿಯಲ್ ಫುಲ್ಲು ಎಲ್ಲ ನೆಕ್ಸ್ಟ್ ಲೆವೆಲ್ ಇರಬೇಕು, ಒಳ್ಳೆ ಸೂಪರ್ ಬೈಕ್ ಫೀಲ್ ಬೇಕು ಅಂದರೆ ಎಲ್ಲ RC390 ಚೂಸ್ ಮಾಡ್ತಾರೆ. ಆದರೆ ನನ್ನಂತರ ಅದೇ ರಿಫೈನ್ಮೆಂಟಿಗೋಸ್ಕರ ಎರಡಕ್ಕಿಂತ ಹೆಚ್ಚಾಗಿ ಜಪಾನೀಸ್ ಬೈಕ್ಸ್ನ ಚೂಸ್ ಮಾಡ್ತೀನಿ, ಯಮಹಾ, ಕವಾಸಕಿ. ಅದಕ್ಕೆ ಅವು ಮೋಸ್ಟ್ ಅಂಡರ್ ರೇಟೆಡ್ ಬೈಕ್ಸು ಇವು. KTM ಮತ್ತು GT ಹೈಯೆಸ್ಟ್ ಸೇಲಿಂಗ್ ಬೈಕ್ಸ್ ಇಂಡಿಯಾದಲ್ಲಿ. ಕೈ ಸತ್ಯ, ಏನೂ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಬ್ಯಾಟಲ್ ಅಂತ ಬಂದರೆ ಇವೆರಡಕ್ಕೂ ಎನಿ ಟೈಮ್. ಹೌದ್ರಾ, ಹೋಣ ನಾವು ಸ್ಟಾರ್ಟ್ ಮಾಡೋಣ. ನೋಡ್ರಪ್ಪ ಎಲ್ಲ ಹೇಳ್ತಾ ಇದ್ರಲ್ಲ, ಇದು ಮೇಯ್ನು ಎಲ್ರಿಗೂ ಬೇಕಾಗಿರೋ ಪೈಪೋಟಿ, RC390 ವರ್ಸಸ್ GT. ಏನು ಗುರು ಇದು, ಆಲ್ರೆಡಿ 140 ಹೋಗಿದೆ. ಬಟ್ ಇದರಲ್ಲಿ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಹೊಡೆಯುತ್ತೆ. RC390 ಥರ ಅಲ್ಲ, ಸ್ವಲ್ಪ ವಾಬಲ್ ಆಗ್ತಿದೆ. ಏನೋ ಟೈರ್ ಏರ್ ಕಮ್ಮಿ ಇರಬೇಕಿಂದೆ. ಯಾಕೋ ಸ್ವಲ್ಪ ವಾಬ್ಲಿಂಗ್ ಫೀಲ್ ಬರ್ತಾ ಇದೆ. $170, $180 ಪೀಸ್ ಆಗೋಗುತ್ತೆ ಇದು. ಬಟ್ ಏನಂದರೆ ಸ್ವಲ್ಪ ವಾಬ್ಲಿಂಗ್, ವಿಂಡ್ ಬ್ಲಾಸ್ಟ್ ಅಗೇನ್ಸ್ಟ್ ಇರೋದ್ರಿಂದ ನನಗೆ ಹೆವಿ ವಿಂಡ್ ಬ್ಲಾಸ್ಟ್ ಹೊಡಿತಾ ಇದೆ. 26 ದಟ್ರಿ ಪರ್ಫೆಕ್ಟ್ ಬ್ಯಾಟಲ್ ಗುರು ಇವತ್ತಂತೂ. RC390 ವರ್ಸಸ್ GT 650. ಲೆಟ್ಸ್ ಗೋ. GT ಏನು ಗೊತ್ತಾ, ಇನಿಷಿಯಲ್ RC390 ಹೇಳಿದ್ರು 160ವರೆಗೂ, ಆಮೇಲೆ GT ಎಳೆಯುತ್ತೆ ನನ್ನ ಪ್ರಕಾರ. ಬಟ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಲೆಟ್ಸ್ ಸಿ. ಅಯ್ಯೋ
ಬಟ್ ವಿಂಡ್ ಬ್ಲಾಸ್ಟ್ ಹೆವಿ ಇರೋದ್ರಿಂದ ಸೀರಿಯಸ್ಲಿ ಕಷ್ಟ ಆಗೈತೆ ನನಗೆ ಹಿಂಗೆ ಎದ್ನಿಟ್ಕೊಂಡೆಲ್ಲ ಓಡಿಸೋಕ್ಕೆ. ಟಕ್ಕಿನ ಆದರೆ ಓಕೆ, ಟಕ್ಕಿನ ಆಗಲಿ ಅಂದರೆ ಕಷ್ಟ. ಯು ಕ್ಯಾನ್ ಬೀಟ್ ಹಿಮ್. ಇವ್ರು ಮಧ್ಯದಲ್ಲಿ ಬಂದರು ಗುರು, ನನಗೆ ಈಗ ಇಟ್ಕೊಳ್ಳಂಗಿಲ್ಲ ಬಿಡಂಗಿಲ್ಲ ಅನ್ನಂಗೆ ಬಂದರು. ನಾನು ಇನ್ನೊಂದು ಗೇರ್ ಶಿಫ್ಟೇ ಮಾಡಿಲ್ಲ. ತಡ್ರಿ ಅವರಿಗೆ ತೋರಿಸ್ತೀನಿ ಏನು GT ಪವರ್ ಅಂತ. ಇವತ್ತು ಕಾರ್ನರಿಂಗ್ಸಲ್ಲಿ ಕಷ್ಟ ಇದು, ವಿಂಡ್ ಬ್ಲಾಸ್ಟ್ ಹೊಡಿಯುತ್ತೆ. ಇದು ಇನ್ನೂ ಒಂದು ಗೇರ್ ಇತ್ತು, 160 5th ಗೇರಲ್ಲಿ. ಮನಿ ವಾಯ್ಸ್ ಇವತ್ತು ವೆಹಿಕಲ್ಸ್ ಇದ್ದಾವೆ ಇವರು. ನನಗೆ ಫುಲ್ ಕಂಪ್ಲೀಟ್ ಖಾಲಿ ಸ್ಟೇಜ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಎಕ್ಸ್ಪೆಕ್ಟೇಷನ್. ಏನಕ್ಕೆ ಇಷ್ಟೊಂದು ಅಬೋಲ್ ಆಗ್ತಿದೆಯಲ್ಲ. ದಿಸ್ 390 ರೈಡರ್ ಹ್ಯಾಸ್ ಸ್ಕಿಲ್ಸ್ ಮ್ಯಾನ್. ಇವಾಗ 6th ಗೇರು ತಡ್ರಿ ಬಂದೆ. 180 180 ಗುರು, ಸೈಕು. ಇದು ಸ್ವಲ್ಪ ಓವಲ್ ಆಗ್ತೈತೆ, ಅಷ್ಟು ಕಾನ್ಫಿಡೆನ್ಸ್ ಬರ್ತಿಲ್ಲ. ಅಂದರೆ ವಿಂಡ್ ಬ್ಲಾಸ್ಟ್ ಹೊಡಿತಿರೋದ್ರಿಂದ. ಆಮೇಲೆ ಇವೆಲ್ಲ ಕಂಪ್ನಿ ಟೈರ್ಸ್ಗಳು ಗೊತ್ತಲ್ಲ, ರಾಯಲ್ ಎನ್ಫೀಲ್ಡ್ ಕಂಪ್ನಿ ಟೈರ್ಗಳು ಹಂಗಿರ್ತವೆ ಅಂತ. ಏನಕ್ಕೆ ಇಷ್ಟು ಮೊಬೈಲ್ ಆಗ್ತೈತೆ? ಹೆವಿ ಮೊಬೈಲ್ ಆಗ್ತಿಲ್ವಾ? ಹಾಂ, ವಾಬಲ್ ಆಗ್ತೈತೆ ಗಾಡಿ. ಬನ್ನಿ ಯಾಕೋ ಏನಕ್ಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ವಾಬಲ್ ಜಾಸ್ತಿ ಆಗ್ತೈತೆ. ಆಮೇಲೆ ನೋಡೋಣ ಅದನ್ನು ಅಲ್ಲಿ. ಓಕೆ, ನೋಡ್ರಿ ಇಲ್ಲಿ ಮುಂದೆ ಟೈರಲ್ಲಿ ಏನಾದ್ರು ಪ್ರೆಷರ್ ಕಮ್ಮಿ ಇದೆಯಾ? ಓಯ್ ಆಗಲ್ಲ ಗುರು, ಹೆವಿ ಅಂದರೆ ಹೆವಿ ಓಬಲ್ ಆಗ್ತೈತೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಇವ್ರು ಕೆಚ್ಚತ್ತವ್ರೆ ಬಾಯ್ಸು. ಬಟ್ ಈ ಥರ ಎಲ್ಲ ಆಗಲ್ಲ. 180 ಆರಾಮ್ಸೆ ಹೋಗುತ್ತಲ್ಲ, 180 ಚೆನ್ನಾಗಿ ಕೂರುತ್ತೆ. ಸ್ಟಿಲ್ ಇವತ್ತಿನ ರೈಡ್ ಸೋಫಾರ್ ನೆಕ್ಸ್ಟ್ ಲೆವೆಲ್. ಬ್ರೋ ಹಿಂದೆ ಟೈರ್ ಹಿಂಗೆ ಆಡ್ತಿದೆ, ಹಿಂದೆ ಟೈರ್ ಈ ಕಡೆ ಹಿಂಗೆ ಆಡ್ತಿದೆ. ನಂದು ಅಲ್ಲ, ಏನಕ್ಕೋ ಸಖತ್ ವಾಬಲ್ ಐತೈತೆ. ಅದಾ ಇಲ್ಲಿನ ಸ್ಟ್ರೆಚ್ ಸಿಗಲಿ ಅಂತ ಅಷ್ಟೇ. ಹೆವಿ ಅಲ್ಲಿ ಆಡ್ತಿದೆ ಬ್ರೋ, ಸೀರಿಯಸ್ಲಿ. ಅಲ್ಲೊಂದ್ಸಲಿ ಹೋಗ್ಬಿಟ್ಟು ಟೈರ್ ಪ್ರೆಷರ್ ಮುಂದೆ ನೋಡ್ಸ್ಕೊಬರೋಣ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಅದಕ್ಕೆ. ಮುಂದೆ ಏರ್ ಪ್ರೆಷರ್ ಕಮ್ಮಿ ಆದರೂ ವಾಬಲ್ ಆಗುತ್ತಾ? ನಾನು ಹಿಂದೆ ಟೈರ್ ಹಿಡ್ಕೊಬಿಟ್ಟು ಬಂದೆ. ಹಿಂದೆ 20 ಇತ್ತು, 36 ಹಿಡ್ಕೊಂಡೆ. ಇನ್ನು ಮುಂದೆ ಚೆಕ್ಕೆ ಮಾಡಲಿಲ್ಲ.
ನೀವು ಪಕ್ಕದಲ್ಲಿ ಹೋದ್ರಲ್ಲ, ನಾನು ಪಕ್ಕಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಕರೆಕ್ಟಾಗಿ ಪಕ್ಕದಲ್ಲೇ ಹೋದ್ರಿ. ಇನ್ನು 6 ಗೇರ್ಗೆ ಶಿಫ್ಟ್ ಮಾಡಿರಲಿಲ್ಲ ಅವಾಗ. ಎಷ್ಟು ಹೋಯ್ತು ಟಾಪು? 182, 183, 182. ಇದು ಹೋಗುತ್ತೆ, ಇದು 180 ದಾಟುತ್ತೆ. ನಾವು ಓಪನ್ ಮಾಡಿಲ್ಲ. 6 ಗೇರಿ ಹಾಕೋಕ್ಕೆ ಬಿಡಲಿಲ್ಲ, ಒಂದ್ಸಲಿ ಮಾತ್ರ 6 ಗೇರಿ ಹಾಕಿದೆ. ಅವು 180 ಕ್ರಾಸ್ ಆಯ್ತು ಈ ಕಡೆಗೆ. ಹ್ಞೂ ಓಕೆ, ಇದು ಒಂಥರ ಕಂಪ್ಲೀಟ್ ಕರೆಕ್ಟಾಗಿ ಬ್ಯಾಟಲ್ ಆಗಿಲ್ಲ. ನೆಕ್ಸ್ಟ್ ಲಾಗಲ್ಲಿ ಕರೆಕ್ಟ್ ಬ್ಯಾಟಲ್ ಜೊತೆ ಸಿಗ್ತೀನಿ. ನಮ್ಮ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಹಾಸನ್ ಬಾಯ್ಸ್ ಮತ್ತು ಕ್ರೇಜಿ ನೋಡಿರಿ ಹೆಂಗಿದೆ RC 390 ಹೆಂಗೆ ಹಾಸನಲ್ಲೆಲ್ಲ. ಯಾಕಂದ್ರೆ ಏನು ಹೇಳಿ ಸೈಕ್ ಅನ್ಕೊಳ್ಳಿ. ಓಕೆ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ಬಾನ್ ವಿಶ್ವೇಕರ್ ಅಂತ ಹೇಳಿ. ನಮ್ಮ ಡಾಲ್ಫಿನ್ ಜಾಸ್ತಿ ಫಾಲೋವರ್ಸ್ ಬೇಕು. ನೀವು ಈ ವ್ಲಾಗ್ ನೋಡ್ಬೇಕಾದ್ರೆ ಆಲ್ರೆಡಿ ನಾವು ಮಾನ್ಸೂನ್ ರೆಡಿ ಇರ್ತೀವಿ. ಅಷ್ಟೊಂದು ಇಷ್ಟೊಂದು ಗೊತ್ತಾಗಿರುತ್ತೆ ಎಲ್ಲಿ ಹೋಗಿರ್ತೀವಿ ಅಂತ. ಬಟ್ ಒಬ್ಬರು ಕಾಮೆಂಟ್ ಸೆಕ್ಷನ್ ಕರೆಕ್ಟಾಗಿ ಗೆಸ್ ಮಾಡಲಿ. ನೈಟ್ರೋಜನ್ನು ಏರ್ ಎಲ್ಲಿದೆ? ಏರ್ ಇಲ್ಲೇ ಇದೆಯಲ್ಲ. ಫ್ರಂಟ್ 32 ಇರಬೇಕಿದು. ಓಕೆ ಬಾಯ್ಸ್, ನೆಕ್ಸ್ಟ್ ಸಿಗೋಣ, ಬಾಯ್. ಓಕೆ ಬಾಯ್ಸ್, ಇದೊಂದು ಎಕ್ಸ್ಟ್ರಾ ಕ್ಲಿಪ್ಪು. ಏರ್ ಎಷ್ಟಿತ್ತು ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ 26 ಇದರಲ್ಲಿ ಅಲ್ಲಿ ಇಟ್ಕೊಟ್ಟಿದ್ದು 51 ಇಟ್ಕೊಟ್ಟವ್ರೆ. ಇವಾಗ ಹೆಂಗಾಯಿತು ಅಂದರೆ ಆಪೋಸಿಟ್ ಇದು 32 ಇರಬೇಕು, ಇದು 36 ಇರಬೇಕು, ಅವಾಗಲೇ ಬ್ಯಾಲೆನ್ಸ್ ಆಗೋದು. ಓಕೆ, ಫಸ್ಟ್ ಕ್ಲಿಪ್ ಮುಗೀತು.